ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಮೊದಲಿಂದ ಕೂಡ ಈ ಸರ್ಕಾರ ಯಾವಾಗ ರಚನೆ ಆಯ್ತು 136 ಸ್ಥಾನಗಳನ್ನ ಪಡ್ಕೊಂಡು ಸರ್ಕಾರವನ್ನ ಸುಸ್ಥಿರ ಸರ್ಕಾರ ರಚನೆಯಾದಾಗಿಂದ, ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿಂದ ಪ್ರತಿದಿನ ಒಬ್ಬೊಬ್ರು ಈ ಸರ್ಕಾರ ಇವತ್ತು ಬೀಳುತ್ತೆ, ಈ ಸರ್ಕಾರನ ಇವತ್ತು ಕೇಳ್ತೀವಿ, ಆಪರೇಷನ್ ಕಂಪ್ಲೀಟ್ ಒಳಗಾಗ್ತಾರೆ, ಅಜಿತ್ ಪವರ್ ಕರ್ನಾಟಕದೊಬ್ಬರು ಸೃಷ್ಟಿ ಆಗ್ತಾರೆ, ಈ ತರ ಎಲ್ಲ ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ಅದ್ರಲ್ಲೂ ಕುಮಾರಸ್ವಾಮಿ ಅವರು ಇನ್ನ ಸ್ವಲ್ಪ ಸ್ಥಳೀಯ ರೈತ ಸರ್ಕಾರ, ಇನ್ನು ಸ್ವಲ್ಪ ದಿನ ಕಾಯಿರಿ, ಕರ್ನಾಟಕದಲ್ಲಿ ರೈತ ಸರ್ಕಾರ ಬರುತ್ತೆ, ರೈತ ಪರವಾದಂತ ಸರ್ಕಾರ ಬರುತ್ತೆ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ಇದೆಲ್ಲವನ್ನ ಮೀರಿ ಕರ್ನಾಟಕದಲ್ಲಿ ಕೇವಲ ಲೋಕಸಭಾ ಚುನಾವಣೆ ಮುಗಿದು 15 ದಿನದ ಒಳಗಾಗಿ 15 ಡೇಸ್ ಒಳಗಡೆ ಸರ್ಕಾರ ಬೀಳುತ್ತಾ, ಮುಖ್ಯಮಂತ್ರಿ ಹುದ್ದೆಗೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ಬೇಕಾಗತ್ತಾ? ಎಸ್ ಅಂತ ಹೇಳ್ತಾ ಇದೆ. ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಚುನಾವಣೆಗೋಸ್ಕರ ಮೊನ್ನೆ ನಾನು ರಾಜೀನಾಮೆಯನ್ನು ಹೈಕಮಾಂಡ್ ಹೇಳಿದ್ರು ಕೊಡ್ತೇನೆ, ಇದು ಕೇವಲ ಚುನಾವಣಾ ಸ್ಟಂಟ್ ಅಂತ DK ಶಿವಕುಮಾರ್ ಅವರಿಗೆ ಗೊತ್ತಾಗಿದೆ. ಇದು ಕೇವಲ ರಾಜಕೀಯ ಸ್ಟಂಟ್, ರಾಜಕೀಯಕ್ಕೋಸ್ಕರ ಈ ಬಾರಿ ಚುನಾವಣೆಗೋಸ್ಕರ ನಾವು ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ತೋರ್ಸ್ಲಿಕ್ಕೋಸ್ಕರ ಸಿದ್ದರಾಮಯ್ಯನವರು ಆಡಿರ್ತಕ್ಕಂಥ ಒಂದು ನಾಟಕದ ಒಂದು ಭಾಗ ಅಷ್ಟೇ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಡ್ತಕ್ಕಂಥವ್ರಲ್ಲ. ಯಾಕೆಂದ್ರೆ ಅವ್ರು ಯಾವತ್ತು ಕಾಂಗ್ರೆಸ್ಗೆ ಬಂದ್ರೋ ಅವತ್ತಿನಿಂದ ಇವತ್ತವರೆಗೂ ಕೂಡ ಅಧಿಕಾರ ಇಲ್ಲದೆ ಒಂದು ರಾತ್ರಿಯನ್ನ ಕಳೆದವರಲ್ಲ. ಅವರಿಗೆ ಪ್ರತಿ ಬಾರಿ ಅಧಿಕಾರ ಬೇಕು. ಕಳೆದ ಬಾರಿ ಈಗ ಯಾರು ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಮೇಲೆ ಹೇಳ್ಬೋದು, DK ಶಿವಕುಮಾರ್ ಕುಮಾರಸ್ವಾಮಿ ಮೇಲೆ ಹೇಳ್ಬೋದು, ಅಥವಾ ಬೇರೆ ಇನ್ನೇನಾದ್ರೂ ಹೇಳ್ಬೋದು. ಆದ್ರೆ ಸತ್ಯ ಏನಂದ್ರೆ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬೀಳ್ಲಿಕ್ಕೆ ಕಾರಣ ಯಾರು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಯಾವ ಕಾರಣಕ್ಕೆ ಸಮ್ಮಿಶ್ರ ಸರ್ಕಾರ ಬಿತ್ತು ಇಲ್ಲಿ ಅಂತ. ಅಧಿಕಾರಕ್ಕೋಸ್ಕರ ವಿರೋಧ ಪಕ್ಷದ ನಾಯಕನಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರವನ್ನ ಕೆಡದಂತವ್ರು ಈಗ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಡ್ತಾರ? ಇದನ್ನ ನಂಬೇಕಾ? ಅದಕ್ಕೋಸ್ಕರ DK ಶಿವಕುಮಾರ್ ಅವರು ಒಂದು ಮೆಗಾ ಪ್ಲಾನ್ ರೆಡಿ ಮಾಡಿದ್ದಾರೆ. ಏನಂತಂದ್ರೆ ಅವರ ಪರಮಾಪ್ತ ಯಡಿಯೂರಪ್ಪ ಅವ್ರ ಜೊತೆ ಮಾತುಕತೆಯನ್ನು ನಡೆಸುವ ಮುಖಾಂತರ ಲೋಕಸಭಾ ಚುನಾವಣೆ ಮುಗಿದ ಕೂಡ್ಲೆ ಕರ್ನಾಟಕದಲ್ಲಿ ಸರ್ಕಾರವನ್ನ ರಚನೆ ಮಾಡ್ತಾರೆ. ಯಡಿಯೂರಪ್ಪ ಅವರ ಮಗ BY ವಿಜಯೇಂದ್ರ ಉಪಮುಖ್ಯಮಂತ್ರಿ ಆದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾರೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ, ಇದು ಗ್ಯಾರಂಟಿ. ಕಾರಣ ಏನಂತಂದ್ರೆ ಇದನ್ನ ಹೇಳ್ತಿರ್ತಕ್ಕಂಥವ್ರು ಸಾಮಾನ್ಯ ಜನ ಹೇಳಿಲ್ಲ. ಈ ಮಾತನ್ನ ಹೇಳ್ತಿರ್ತಕ್ಕಂಥವ್ರು ಲಿಂಗಾಯತ ಸ್ವಾಮೀಜಿ ಜೊತೆ ಮಾತುಕತೆಯನ್ನು ನಡೆಸಾಗಿದೆ DK ಶಿವಕುಮಾರ್. ಆಲ್ರೆಡಿ ಯಡಿಯೂರಪ್ಪ ಅವ್ರ ಜೊತೆ ಒಂದು ರೌಂಡ್ ಮಾತುಕತೆ ನಡೆದಿದೆ. ಅದ್ರ ಜೊತೆಗೆ ಲಿಂಗಾಯತ ಸ್ವಾಮೀಜಿಯನ್ನ ಭೇಟಿಯಾಗಿ ಬೆಂಬಲವನ್ನ ಕೇಳಿದ್ದಾರೆ. ನಮ್ಮ ಈ ಕೆಲಸಕ್ಕೆ ನೀವು ಬೆಂಬಲವನ್ನ ಕೊಡ್ಬೇಕು, ನಿಮ್ಮ ಶಾಸಕರುಗಳು ನಮಗೆ ಬೆಂಬಲವನ್ನ ಕೊಡ್ಬೇಕು, ನಮ್ಮ ಜೊತೆ ಬರ್ಬೇಕು ಎಲ್ರು. ನಾವು ಕರ್ನಾಟಕದಲ್ಲಿ ಮತ್ತೊಂದು ಸರ್ಕಾರವನ್ನು ರಚನೆ ಮಾಡ್ತೀವಿ. ನಿಮ್ಮ ಸಮುದಾಯದ BY ವಿಜಯೇಂದ್ರ ಅವರಿಗೆ ನಾವು ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ತೇವೆ, ನಾನು ಮುಖ್ಯಮಂತ್ರಿ ಆಗ್ತೇನೆ, ಮುಂದಿನ ಬಾರಿ ವಿಜಯೇಂದ್ರನನ್ನ ಮುಖ್ಯಮಂತ್ರಿ ಮಾಡೋಣ ಅಂತ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲಿಂಗಾಯತ ಪ್ಲಸ್ ಒಕ್ಕಲಿಗ ಇವೆರಡು ಕಾಂಬಿನೇಷನ್ ಹೋದ್ರೆ ಕರ್ನಾಟಕದಲ್ಲಿ ನಾವು ಮತ್ತೆ ಪದೇ ನಾವು ಸುಲಭವಾಗಿ ಗೆಲ್ತೇವೆ ಅನ್ನೋ ಐಡಿಯಾಲಜಿಯನ್ನ ಸ್ವಾಮೀಜಿ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಈಗ ಸ್ವಾಮೀಜಿ ಕೈಯಲ್ಲಿ CM ಸೀಕ್ರೆಟ್ ಕೂತಿದೆ. ಯಾವ ತರ ಸರ್ಕಾರ ರಚನೆ ಮಾಡ್ಬೇಕು, ಏನ್ ಮಾಡ್ಬೇಕು, ಆ ಸರ್ಕಾರದಲ್ಲಿ ಯಾರ್ಯಾರು ಇರ್ಬೇಕು, ಎಲ್ಲ ವಿಷಯವನ್ನ ಸ್ವಾಮೀಜಿ ಬಳಿ DK ಶಿವಕುಮಾರ್ ಹಂಚಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಲೋಕಸಭಾ ಚುನಾವಣೆ ಮುಗಿದು ಕೇವಲ 15 ದಿನದೊಳಗಾಗಿ 15 ಡೇಸ್ ಒಳಗಾಗಿ ವಿತಿನ್ 15 ಡೇಸ್ ಅಲ್ಲಿ DK ಶಿವಕುಮಾರ್ ಪಕ್ಷವನ್ನ ಸರ್ಕಾರವನ್ನ ಕೆಡುತ್ತಾರೆ, ಹೊಸ ಸರ್ಕಾರವನ್ನ ರಚನೆ ಮಾಡ್ತಾರೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ಲೇಬೇಕಾಗತ್ತೆ ಅನ್ನೋ ಮಾತನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ. ಯತ್ನಾಳ್ ಅವರ ಈ ಊಹೆ ಸರಿನಾ? ನಿಜವಾಗ್ಲೂ ಕರ್ನಾಟಕ ಗವರ್ಮೆಂಟ್ ಬೀಳುತ್ತಾ? BJP ಅವರು ಇದನ್ನ ಒಪ್ತಾರ? BJP ಹೈಕಮಾಂಡ್ ಒಪ್ಪುತ್ತಾ? ಕರ್ನಾಟಕದಲ್ಲಿ ಸರ್ಕಾರ ರಚನೆ ಆಗುತ್ತಾ? ಹಾಗಾದ್ರೆ ಕಾಂಗ್ರೆಸ್ಸೇತರ ಸರ್ಕಾರ ಮತ್ತೆ ರಚನೆ ಆಗುತ್ತಾ? ಅದ್ರಲ್ಲೂ ಹೈಕಮಾಂಡ್ಗೆ ನಿಷ್ಠಾವಂತನಾಗಿರ್ತಕ್ಕಂಥ DK ಶಿವಕುಮಾರ್ ಇಂಥ ಕೆಲಸವನ್ನ ಮಾಡ್ತಾರ? ಇದು ಸತ್ಯನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.